ಏಯ್ ಸುಮ್ಮನೆ ಒದ್ದಾಡಬೇಡ. ನಾವು ಹಗ್ಗ ಬಿಚ್ಚೋ ಗಂಟ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ನನ್ನನ್ನು ಯಾಕೆ ಕರ್ಕೊಬಂದಿದ್ದೀರಾ? ಏಯ್, ಯಾಕೆ ಕರ್ಕೊಂಬಂದಿದ್ದೀರಾ ಅಂತ ಕೇಳೋ ಪ್ರಶ್ನೆ ಅಲ್ಲ ಬ್ರೋ. ಈಗ ನಮ್ಮ ಅಣ್ಣ ಕೇಳೋ ಪ್ರಶ್ನೆಗೆ ಉತ್ತರ ಹೇಳ್ಬೇಕಷ್ಟೇ. ನನ್ನನ್ನು ಬಿಟ್ಬಿಡ್ತೀರಾ? ಅದನ್ನ ನಮ್ಮ ಅಣ್ಣನೇ ಬಂದು ಹೇಳ್ತಾರೆ. ನಾನು ಎಲ್ಲಿದ್ದೀನಿ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಕಾಯ್ಚಿನ. ಈಗ ಎದ್ದಿದ್ಯಾ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ಎಲ್ಲ ಮಾತಾಡೋಣ. ನಿನ್ನ ನಂಬ್ಕೊಂಡು ನಾನು ಬಂದಲ್ಲ, ಅದಕ್ಕೆ ಮಾತಾಡ್ಬೇಡ ನೀನು. ಹಿಂದೆ ಆ ಕಿಡ್ನಾಪರ್ಸ್ ಇದ್ದಾರೆ, ಮುಂದೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ಅಲ್ಲ ಚಿಂತೆನ ಹತ್ರ ಹೇಗೆ ನಡ್ಕೋತಿದ್ದಾರೆ ಅಂತಾನೂ ಗೊತ್ತಿಲ್ಲ. ಎಲ್ಲ ನಿನ್ನಿಂದಾನೆ. ನೆನಪಿಟ್ಟಿದ್ದು ಇದ್ದಕ್ಕಿದ್ದಂಗೆ ಮರ್ತು ಹೋದ್ರೆ ನಾನೇನ್ ಮಾಡ್ಲಿ? ಇದೇ ನಿಮ್ ದೊಡ್ಡ ಪ್ರಾಬ್ಲಮ್. ಯಾವಾಗ್ಲೂ ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತೀನಿ ಅಂತ ಅನ್ಕೊಂಡು ಎಲ್ರೂ ಕಷ್ಟಕ್ಕೆ ಸಿಗಾಕ್ಸ್ತೀಯ. ಬೈಬೇಡ. ನೀನ್ ಹೀಗೆ ವಟ ವಟ ಅಂತಿದ್ರೆ ನನಗೆ ನೆನಪಾಗೋದು ಆಗೋದಿಲ್ಲ. ಈಗ ನೆನಪು ಬರಲ್ಲ, ಯಾಕಂದ್ರೆ ಯಾವಾಗ್ಲೂ ಮಾತಾಡೋ ಸಮಯದಲ್ಲಿ ನೀನ್ ಮೌನವಾಗಿರ್ತೀಯ. ಮೌನವಾಗಿರ್ಬೇಕಾದ್ರೆ ಕಪ್ಪೆ ತರ ವಟ ವಟ ಅಂತಾನೆ ಇರ್ತೀಯ. ಅದಕ್ಕೆ ಹೀಗಾಗೋದು. ಕುಳಿಗ್ ಸುಮ್ನಿದ್ ಬಿಟ್ರೆ ಒಳ್ಳೇದು. ಸುಮ್ನಿರಕ್ ಹೇಗಾಗುತ್ತೆ? ದಯವಿಟ್ಟು ಇವಾಗ ಇದಕ್ಕೊಂದು ಪರಿಹಾರ ಹುಡ್ಕೋಣ. ಅಲ್ಲಿ ತನಕ ಮಾತಾಡ್ಬೇಡ, ಸುಮ್ನೆ ಇದ್ಬಿಡು. ಅದನ್ ಬಿಟ್ಟು ಇನ್ನೇನ್ ಮಾಡಕ್ಕಾಗುತ್ತೆ? ಅಮ್ಮ, ಇವ್ನಿಗೆ ಸ್ವಲ್ಪ ಸುಮ್ನೆ ಇರೋದಕ್ಕೆ ಹೇಳಮ್ಮ. ಆಗ್ಲೇ ನಿಮ್ಮಮ್ಮ 10G ಸ್ಪೀಡಲ್ಲಿ ಆನ್ಸರ್ ಹೇಳಿದ್ರಲ್ಲ, ಈಗ್ಲೂ ಹೇಳಿ ನೋಡೋಣ. ಆಗ್ಲೇ ಆಗಿದ್ದು ಕೋಇನ್ಸಿಡೆನ್ಸೋ ಇಲ್ಲ ಅಮ್ಮನೇ ಪರೀಕ್ಷೆ ಮಾಡ್ತೀಯ ನೀನು? ಪರೀಕ್ಷೆ ಬರೆಯೋರ್ಗೆ ಎಲಿಜಿಬಿಲಿಟಿ ಇರಬೇಕು. ಅದೇ ನಿಮ್ಮ ಅಮ್ಮಂಗೆ ಇಲ್ವಲ್ಲ. ಜಾಸ್ತಿ ಮಾತಾಡ್ಬೇಡ. ಅಮ್ಮ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಆದ್ರೆ ನೀನ್ ಪರೀಕ್ಷೆ ಮಾಡ್ತಿರೋದು ನನಗಿಷ್ಟ ಆಗ್ತಿಲ್ಲ. ಅದಕ್ಕೆ ತಾನೆ ನಿನ್ನನ್ ಕೇಳು ಅಂತಿರೋದು. ಅಮ್ಮ, ದಯವಿಟ್ಟು ಈ ತಿಗಣೆ ಕಾಟ ನನ್ ಕೈಲಿ ತಡಿಯೋಕ್ ಆಗ್ತಿಲ್ಲ. ಅಮ್ಮ, ಹೇಗಾದ್ರೂ ಅಡ್ರೆಸ್ ನೆನಪಾಗೋ ತರ ಮಾಡು ಅಮ್ಮ. ಕಾಲ್ ಪಿಕ್ ಮಾಡ್ಬಾರ್ದ? ನಿಂದಲ್ವಾ? ನಿಂದಲ್ವಾ? ಪಿಕ್ ಮಾಡು. ಏಯ್, ಗೊತ್ತಾಗಲ್ವಾ ಅವ್ರಿಗೆ? ಪುಗ್ಲಾ ಕೊಡು. ಮಚ್ಚಿ ಎಲ್ಲಿದ್ದೀರಾ? ಹೇಯ್, ತಗೋ ಮಾತಾಡು. ಅಡ್ರೆಸ್ ಗೊತ್ತಾಗ್ತಿಲ್ಲ. ಪಕ್ಕದಲ್ಲಿ ಅವನಲ್ಲ, ಅವ್ನು ಹಿಂದಿಯವನು, ಅವನನ್ನು ಕೇಳಬೇಕಿತ್ತು. ಅವನು ಮರ್ತೋಗಿರ್ತಾನೆ ಬಿಡು. ಸುಳ್ಳಳ್ಳಿ ಕೆರೆ ಹತ್ರ ಇರೋ ಆ ಗೋಡನ ಹತ್ರ ಬಾ. ಇಲ್ಲೆಲ್ಲ ಪಡ್ಕೊಂತಿದ್ದಾರೆ. ದಾರಿ ಗೊತ್ತಾ? ಗೊತ್ತು ನಡಿ. ನೋಡಿದ್ಯಾ ನನ್ನಮ್ಮ ಹೇಗೆ ಕೈ ಹಿಡಿತಾಳೆ ಅಂತ? ನಿಮ್ಮಮ್ಮ ಕೈ ಹಿಡ್ದಿರೋದಲ್ಲ, ಕೇಡಿಗಳು ಇನ್ನು ಬಂದಿಲ್ವಲ್ಲ ಅಂತ ಫೋನ್ ಮಾಡಿರೋದು. ಸುಮ್ಮನೆ ಹೋಗು. ಹಿಂಗೇನಾ? ಹೇಗೆ ಒಳಗೋಗೋದು? ನಾನು ಅದನ್ನೇ ತಾನೇ ಹುಡುಕ್ತಿರೋದು. ಜಾಗ ಗೊತ್ತಾದಾಗ ನಿನಗಿದ್ದ ಜೋಶ್ ನೋಡಿದ್ರೆ ಏನೋ ಗೋಡೆನೆ ಹೊಡ್ಕೊಂಡು ಹೋಗೋ ತರ ಇತ್ತು. ಏನ್ ಹಾಗೆ ನೋಡ್ತಿದ್ಯಾ?
ನಿನಗಾಗಲ್ಲ ಅಂತ ನನಗೆ ಗೊತ್ತು. ಫಸ್ಟ್ ಹುಡುಕು ದಾರಿನ. ಜಾಸ್ತಿ ಆಡ್ತಿದ್ಯಾ ಕಣೆ. ನೀನೇನ್ ಕಮ್ಮಿನಾ? ಮೆತ್ತು ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ. ಯಾರಾದ್ರೂ ಕೇಳಿಸ್ಕೊಂಡು ಆಚೆ ಬಂದ್ರೆ ಸರಿಯಾಗಿ ಬರ್ಸಿ ಒಳಗ್ ಕರ್ಕೊಂಡು ಹೋಗೋಣ ಅಷ್ಟೇ. ಅಕಸ್ಮಾತ್ ಜಾಸ್ತಿ ಜನ ಬಂದ್ಬಿಟ್ರೆ? ಜಾಸ್ತಿ ಅಂದ್ರೆ ಎಷ್ಟು? 100 ಜನ ಬರ್ತಾರಾ? ಬರ್ಲಿ ಬಿಡು, ನೀನ್ ಇದೆಯಲ್ಲ ಹೊಡಿಯೋಕೆ. ನೀನೇನಾದ್ರೂ 100 ಜನನ್ ಬಾರಿಸಿ ಅಚಿಂತ್ಯನ ಆಚೆ ಕರ್ಕೊಂಡ್ ಬರ್ತಿದ್ರೆ ಬರ್ತಿದ್ರೆ ಲೈ ಕಬಿಷೆ, 100 ಜನ ಒಬ್ನೇ ಹೊಡಿಯಕ್ಕಾಗುತ್ತಾ? ತಲೆ ಸರಿ ಇಟ್ಕೊಂಡು ಮಾತಾಡು. 100 ಜನ ಹೊಡಿಯಕ್ಕೆ ಸೈನ್ಯ ಬರ್ಬೇಕಾಗುತ್ತೆ. ನೀನ್ ಕರೆಯೋದಿದ್ರೆ ಹೇಳು, ನಾನು ರೆಡಿ ಇದ್ದೀನಿ. ಯಾವ್ದೋ ಆಕ್ಷನ್ ಸಿನಿಮಾ ನೋಡ್ಕೊಂಡು ಬೇಜಾನ್ ಮಾತಾಡ್ತಿದ್ಯಾ? ಬಾ ಆ ಕಡೆ ನೋಡೋಣ. ಕಳ್ದಾರಿಲಿ ಹೋಗೋದಕ್ಕೆ ನನ್ ಮನ್ಸು ಎಷ್ಟು ನೋವ್ತಿದೆ ಗೊತ್ತಾ? ಏಯ್, ರಾಜಮಾರ್ಗದಲ್ಲಿ ಹೋಗಕ್ಕೆ ನಾವು ಹೋಗ್ತಿರೋದು ಫಂಕ್ಷನಿಗಲ್ಲ. ನೀನ್ ಇವಾಗ ಅಚಿಂತ್ಯನ್ ಕಾಪಾಡೋ ತರನೂ ಹೋಗ್ತಾ ಇಲ್ಲ. ಜಗಳ ಮಾಡ್ಲೇಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ? ಹೇಳ್ಬಿಡು, ಕಾರಲ್ಲಿರೋ ಸ್ಪೀಕರ್ನ ಕಿತ್ಕೊಂಡ್ ಬಂದ್ ಕೊಡ್ತೀನಿ. ಅದ್ ಎಷ್ಟ್ ಮಾತಾಡ್ಬೇಕೋ ಮಾತಾಡ್ಬಿಡು. ಸರಿ, ಹೋಗೋಣ ನಡಿ. ಕುಳಿ, ಅಲ್ಲೋಡು.